ನೀವೇನಾದರೂ ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಮದರ್ಸ್ ಅಥವಾ ವರ್ಕಿಂಗ್ ವುಮೆನ್ಸ್‌ಗಳ ಆದರೂ ಕೂಡ ಒಂದು ಪಾರ್ಟ್ ಟೈಮ್ ವರ್ಕ್ ಬೇಕು, ಸೈಡ್ ಇನ್ಕಮ್ ಬೇಕು ಅಂತ ಹುಡುಕ್ತಾ ಇದ್ದೀರಾ? ಇಲ್ಲಿ ನಿಮಗೆ ಒಂದು ಒಳ್ಳೆ ಕಂಪ್ನಿ ಹಾಗೆ ವೆಲ್ ನೋನ್ ಕಂಪ್ನಿ ಆದಂಥ ಒನ್ ಫಾರ್ಮಾ ಕಂಪ್ನಿಯಲ್ಲಿ ರೋಲ್ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ನಿಮಗೆ ಕಾಮನ್ ಇಂಗ್ಲೀಷ್ ಮಾತಾಡೋಕ್ಕೆ ಬರುತ್ತೆ ಅಂದರೆ ಅದನ್ನೇ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಅವರ್ಲಿ ವೈಸ್ ಪೇಮೆಂಟ್ಸ್ನ ತೊಗೊಬೋದಾಗಿರುತ್ತೆ. ಇಲ್ಲಿ ನೀವು ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಜಸ್ಟ್ 10th ಪಾಸ್ ಆಗಿದ್ದೀವಿ ಅಂದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಈ ರೋಲಲ್ಲಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಅಂದರೆ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತೂ ತುಂಬಾ ಸಿಂಪಲ್ ಆಗಿದೆ. ನಾನು ಆಲ್ರೆಡಿ ಹೇಳಿದಾಗೆ ಒನ್ ಫಾರ್ಮಾ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ನಿಮ್ಮ ರೋಲ್ ಬಂದು ಜಸ್ಟ್ ಇಂಗ್ಲೀಷ್ ಭಾಷೆಯಲ್ಲಿ ಅವ್ರು ಕೊಟ್ಟಿರುವಂಥದ್ದನ್ನು ರೆಕಾರ್ಡ್ ಮಾಡುವಂಥದ್ದು ಅಥವಾ ಅವ್ರು ಕೊಟ್ಟಿರೋ ಆಡಿಯೋನ ಜಸ್ಟ್ ಟೈಪ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದನ್ನು ಅವರು AI ಟ್ರೈನ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತಾ ಇದ್ದಾರೆ. ಅವರ್ಲಿ ವೈಸ್ ಪೇಮೆಂಟ್ಸ್ನ ಕೊಡೋದ್ರಿಂದ 1 ಅವರ್ಗೆ ನೀವೇನಿಲ್ಲ ಅಂದರೂ 250 ಇಂದ 300 ರುಪೀಸ್ವರೆಗೂ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ನೀವು ಇಲ್ಲಿ ಎಷ್ಟು ಅವರ್ ಕೆಲಸನ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ನ ಮಾಡ್ಬೋದು. ಜೊತೆಗೆ ಇದು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರೋದ್ರಿಂದ ನೀವು ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್, ನೈಟ್ ಯಾವಾಗ ಆಗುತ್ತೆ ಆವಾಗ ಕೆಲಸನ ಮಾಡ್ಬೋದು. ಜೊತೆಗೆ ಏಜ್ ಲಿಮಿಟ್ಸ್ ಕೂಡ ಇಲ್ಲ. ನೀವಿಲ್ಲಿ ಜಸ್ಟ್ 10th ಪಾಸ್ ಆಗಿದ್ದೀವಿ ಅಷ್ಟೇ, ನಮಗೇನೂ ಎಜುಕೇಷನ್ಸ್ ಇಲ್ಲ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದೆ, ಮೊಬೈಲ್ ಡೇಟಾ ಇದೆ ಅಂದರೆ ಸಾಕಾಗಿರುತ್ತೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಶಾರ್ಟ್ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದಲ್ಬರುತ್ತೆ. ಸೊ ಇದು ಬಂದು ಒನ್ ಫಾರ್ಮಾ ಕಂಪ್ನಿಯವರ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿದೆ. ಇದು ಕಂಪ್ಲೀಟ್ಲಿ ವರ್ಲ್ಡ್ ವೈಡ್ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದಾದಂಥ ಆಪ್ಷನ್ ಇದು. ಸೊ ನೀವು ಇಲ್ಲಿ ನೋಡ್ಬೋದು ರಿಮೋಟ್ ವರ್ಕ್ ಅಂತ ಕೂಡ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ನಾವು ರೆಕ್ಯೂಟಿಂಗ್ ಅನ್ನೋದನ್ನು ಕೂಡ ಅವರು ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಪುಟ್ ಯೋರ್ ಇಂಡಿಯನ್ ಲ್ಯಾಂಗ್ವೇಜ್ ವರ್ಕ್ ಫ್ರಮ್ ವೇರ್ ಎವರ್ ಯು ಆರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಇಂಡಿಯನ್ ಲ್ಯಾಂಗ್ವೇಜಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಯಾವ ಟೋನಲ್ಲಿ ಅಥವಾ ಫೀಚರ್ಸಲ್ಲಿ ಇಂಗ್ಲೀಷ್ನ ನಾವು ಮಾತಾಡ್ತೀವಿ ಅದನ್ನು ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಈ ಕೆಲಸನ ಮಾಡೋದಕ್ಕೆ ನಿಮಗೆ ಇಂಗ್ಲೀಷ್ ಬರಲೇಬೇಕು. ಸ್ವಲ್ಪ ಆದರೂ ನಿಮಗೆ ಮಾತಾಡೋದಕ್ಕೆ ಓದೋದಕ್ಕೆ ಇಂಗ್ಲೀಷ್ ಬರಲೇಬೇಕಾಗಿರುತ್ತೆ. ಹಾಗೆ ನಿಮಗೆ ಇಲ್ಲಿ ರೇಟ್ ಕೂಡ ಕೊಟ್ಟಿದ್ದಾರೆ. 2.5 ಯೋರ್ ರೇಟ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ $2.5 ನಿಮಗೆ ಪರ್ ಆರ್ ಅಲ್ಲಿ ಕೊಡ್ತಾರೆ. ನೀವು ಇಲ್ಲೂ ಕೂಡ ನೋಡ್ಬೋದು $2.5 ಪರ್ ಆರ್ ಅಂತ. ಅದನ್ನು ನೀವು ಇಂಡಿಯನ್ ರುಪೀಸ್ಗೆ ಏನಾದರೂ ಕನ್ವರ್ಟ್ ಮಾಡಿದ್ರೆ ನಿಮಗೆ 250 to 300 ರುಪೀಸ್ ಪರ್ ಆರ್ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಟ್ರಾನ್ಸ್ಕ್ರೈಬ್ ರೆಕಾರ್ಡಿಂಗ್ ಇನ್ ಯೋರ್ ಓನ್ ಲ್ಯಾಂಗ್ವೇಜ್ ಫ್ರಮ್ ಓಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇರುತ್ತೆ, ಬಟ್ ಇಲ್ಲಿ ಮೇನ್ ಆಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ನೋ ಎಕ್ಸ್ಪೀರಿಯನ್ಸ್ ನೀಡೆಡ್ ಅನ್ನೋದು ಕೂಡ ಇದೆ. ಟೇಕ್ ಅಬೌಟ್ 2 minutes ಅಂತ ಕೂಡ ಕೊಟ್ಟಿದ್ದಾರೆ. ಜಸ್ಟ್ 2 minutesಲ್ಲಿ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ 930 ಪ್ಲಸ್ ಲೈಕ್ ಅಕೌಂಟ್ಸ್ಗಳು ಡೈಲಿ ಇಲ್ಲಿ ಲಾಗಿನ್ ಆಗ್ತಿರುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ. ಅಂದರೆ ಅಷ್ಟು ಜನ ಇಲ್ಲಿ ವರ್ಕ್ನ ಮಾಡ್ತಾರೆ. 100+ ಕಂಟ್ರೀಸ್ಗಳು ಇಲ್ಲಿ ವರ್ಕ್ನ ಮಾಡಿಸ್ಕೊಳ್ತಾರೆ. ಹಾಗೆ 38 ಲ್ಯಾಂಗ್ವೇಜಸ್ ಕೂಡ ಇಲ್ಲಿದೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ 2.5 ರೇಟ್ ಪರ್ ಆರ್ ನಿಮಗೆ ಇಲ್ಲಿ ಸಿಗುತ್ತೆ ಅಂತ ಮತ್ತೆ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಲೈಕ್ ಹೇಗೆ ನೀವು ಕೆಲಸನ ಮಾಡೋದು, ಏನು ಕೆಲಸ ಇರುತ್ತೆ ಅಂತ. ಇಲ್ಲಿ ನೀವು ನೋಡ್ಬೋದು ಲಿಸನ್, ಟೈಪ್, ಮೂವ್ ಆನ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಕೇಳಿಸ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಅದು ಇಂಡಿಯಾಲಿರುವಂಥ ಇಂಗ್ಲೀಷ್ ಲ್ಯಾಂಗ್ವೇಜ್ ಆಗಿರುತ್ತೆ ಆ್ಯಕ್ಸೆನ್ಸಲ್ಲಿ. ಸೊ ಅದನ್ನು ನೀವು ಕೇಳಿಸ್ಕೊಂಡು ಅದ್ರಲ್ಲಿ ಹೇಗಿದೆ ಆ್ಯಸ್ ಇಟ್ ಈಸ್ ಟೈಪ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಟೈಪ್ ವಾಟ್ ಯು ಸೇ ಅನ್ನೋದು ಕೊಟ್ಟಿದ್ದಾರೆ. ಅಥವಾ ನಿಮ್ಗೆ ಅದನ್ನು ಏನು ಹೇಳ್ತಾ ಇದೆ ಅಥವಾ ನೀವು ಅದಕ್ಕೆ ವಾಪಸ್ ಏನು ರಿಪ್ಲೈನ ಕೊಡ್ತೀರಾ ಆ ರೀತಿ ಕೂಡ ಟೈಪ್ನ ಮಾಡ್ಬೋದು ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾಯ್ಸ್ ಮೇನ್ ಫ್ಲ್ಯಾಗ್ ಅಲ್ಲಿ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಪಬ್ಲಿಷ್ ರೇಟ್ ನಥಿಂಗ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡಿದ್ರೆ ಪೇ ಅವರ್ಲಿ ಇನ್ $US ಫಾರ್ ಅಪ್ರೂವ್ಡ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಅಪ್ರೂವ್ಡ್ ಆಗಿರುವಂಥ ವರ್ಕ್ಗೆ ನಿಮಗೆ ಅವರ್ಲಿ ವೈಸಲ್ಲಿ $US ಪೇ ಮಾಡ್ತೀವಿ ನಾವು ಅಂತ ಹೇಳಿದ್ದಾರೆ. ರೀಡ್ ಫೀಡ್ಬ್ಯಾಕ್ ಆನ್ ಯೋರ್ ಫಸ್ಟ್ ಫೈಲ್ಸ್ ಫಾರ್ ಪೀಪಲ್ ಹೂ ರೀಡ್ ದೆಮ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಫೈಲ್ ಫೀಡ್ಬ್ಯಾಕ್ಗಳನ್ನ ನಿಮಗೆ ಕೊಡ್ತಾರೆ. ಸೊ ಅದರಲ್ಲಿ ನೀವು ಚೆಕ್ಔಟ್ ಮಾಡ್ಕೊಬೋದು. ನೀವು ಏನು ಮಿಸ್ಟೇಕ್ಸ್ನ ಮಾಡ್ತಿದ್ದೀರಾ, ಏನು ಇಂಪ್ರೂವ್ ಮಾಡ್ಕೊಬೇಕು, ಎಲ್ಲಿ ಕರೆಕ್ಟಾಗಿ ವರ್ಕ್ ಮಾಡಬೇಕು ಅನ್ನೋದ್ರ ಫೀಡ್ಬ್ಯಾಕ್ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಫಿಟ್ ಅರೌಂಡ್ ವಾಟ್ ಎವರ್ ಯು ಆಲ್ರೆಡಿ ಡೂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಆಲ್ರೆಡಿ ಏನು ಮಾಡ್ತಾ ಇರ್ತೀರಾ ಅದ್ರ ಜೊತೆಗೆ ಇದನ್ನು ಮಾಡ್ಬೋದಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋ ಫೀಸ್ ನಾಟ್ ಆನ್ ಸೈನ್ ಅಪ್ ಅಥವಾ ನೋ ಪೇಮೆಂಟ್ಸ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಯಾವುದೇ ರೀತಿ ಫೀಸ್ಗಳನ್ನ ಕಟ್ಟೋ ಹಾಗಿಲ್ಲ. ಹಾಗೆ ಸೈನ್ ಅಪ್ಗೆ ಅಂತ ಫೀಸ್ಗಳ ರಿಜಿಸ್ಟ್ರೇಷನ್ಸ್ ಅಮೌಂಟ್ ಏನೂ ಇರೋದಿಲ್ಲ. ಯಾವುದೇ ರೀತಿಯಾದಂಥ ಪೇಮೆಂಟ್ಸ್ನ ನೀವು ಇಲ್ಲಿ ಮಾಡೋ ನೆಸೆಸಿಟಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಹಾಗೆ ಜಸ್ಟ್ 4 ಸ್ಟೆಪ್ಸಲ್ಲಿ ನೀವು ಇಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮೊದಲನೇದು ಬಂದು ನೀವು ಅಪ್ಲೈನ ಮಾಡಬೇಕಾಗಿರುತ್ತೆ. ಯಾವ ಲ್ಯಾಂಗ್ವೇಜಲ್ಲಿ ಯಾವ ನೇಷನಿಂದ ನೀವು ಅಪ್ಲೈನ ಮಾಡ್ತಿದ್ದೀರಾ ಅಂತ ಅಪ್ಲೈನ ಮಾಡಬೇಕು. ಅದಾದಮೇಲೆ ಕ್ವಿಕ್ ಟೆಸ್ಟ್ ಒಂದಿರುತ್ತೆ. ನೀವು ಲ್ಯಾಂಗ್ವೇಜ್ ನಿಮಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದನ್ನ ರಿಯಲ್ ಆಡಿಯೋ ಟೆಸ್ಟ್ ಒಂದು
ನೀವು ಇಲ್ಲಿ ಅಪ್ಲೋಡ್ನ ಮಾಡಬೇಕಾದ್ರೆ ಅಲ್ಲಿ ತೊಗೊಳ್ಬೇಕಾಗಿರುತ್ತೆ. ಅದಾದಮೇಲೆ ಲೈಕ್ ಜೆನ್ಯೂನ್ ಗೈಡೆನ್ಸ್ ನಿಮಗೆ ಸಿಗುತ್ತೆ. ನಿಮ್ಮ ವಾಯ್ಸ್ ಹೇಗಿತ್ತು, ನಿಮ್ಮ ಮಾತಾಡ್ತಿರೋ ಆ್ಯಡ್ಸೆನ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮಗೊಂದು ಫೀಡ್ಬ್ಯಾಕ್ ಸಿಗುತ್ತೆ. ಅದಾದಮೇಲೆ ಇಲ್ಲಿ ನೀವು ರಿಯಲ್ ಆಗಿ ರೆಕಾರ್ಡಿಂಗ್ಸ್ನ ಮಾಡ್ತಾ ಅರ್ನಿಂಗ್ಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ನಿಮಗೆ ಏನೆಲ್ಲ ಇರುತ್ತೆ, ಏನೆಲ್ಲ ಇರೋದಿಲ್ಲ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಮೊದಲನೇದು ನೇಟಿವ್ ಆಗಿ ನೀವಿಲ್ಲಿ ಇಂಗ್ಲೀಷ್ ಬಂದರೆ ಸಾಕಾಗಿರುತ್ತೆ. ತುಂಬ ಅಮೇರಿಕನ್ ಅಥವಾ ತುಂಬ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಬರಬೇಕು ಅನ್ನೋ ನೆಸೆಸಿಟಿ ಕೂಡ ಇಲ್ಲ. ನೇಟಿವ್ ಇಂಗ್ಲೀಷ್ ಬಂದರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಆ ಕಂಪ್ಯೂಟರ್ ಸ್ಟೇಬಲ್ ಕನೆಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಒಂದು ಕಂಪ್ಯೂಟರ್ ಅಥವಾ ನಿಮ್ಮ ಮೊಬೈಲಿಂದನೂ ಕೂಡ ನೀವು ಇದನ್ನು ಮಾಡ್ಬೋದು. ಬಟ್ ಕಂಪ್ಯೂಟರ್ ಇದ್ದರೆ ಅದು ಯೂಸ್ ಮಾಡೋದಕ್ಕೆ, ಪಾಸ್ ಮಾಡೋದಕ್ಕೆ ಅಥವಾ ಓದೋದಕ್ಕೆ ಈಸಿ ಆಗುತ್ತೆ ಅಂತ ಒಂದು ಇಂಟರ್ನೆಟ್ ಕನೆಕ್ಷನ್ ಹೇಳ್ತಿದ್ದಾರೆ. ಸೊ ಡೇಟಾಗಳು ಇರಬೇಕಾಗಿರುತ್ತೆ. ಅದಾದ್ಮೇಲೆ ಕ್ವೈಟ್ ರೂಮ್ ಆ್ಯಂಡ್ ಹೆಡ್ಫೋನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಒಂದು ಕ್ವೈಟ್ ಸ್ಪೇಸ್ ಇರಬೇಕು, ಒಂದು ಜಾಗ, ಸೈಲೆಂಟ್ ಆಗಿರುವಂಥ ಜಾಗ ಬೇಕು, ಯಾವುದೇ ರೀತಿ ಸೌಂಡ್ಸ್ಗಳು ಅಥವಾ ಬ್ಯಾಕ್ಗ್ರೌಂಡ್ ನಾಯ್ಸ್ ಇಲ್ದಿರೋಂಥ ಜಾಗ, ಜೊತೆಗೆ ಒಂದು ಹೆಡ್ಫೋನ್ಸ್. ಏನಕ್ಕೆ ಅಂದರೆ ಕರೆಕ್ಟಾಗಿ ವಾಯ್ಸ್ನ ಕ್ಯಾಪ್ಚರ್ ಮಾಡಲಿ, ನಿಮಗೂ ಕೂಡ ಮೊಬೈಲ್ನ ಹಿಡ್ಕೊಂಡು ಅಥವಾ ಅದರಿಂದ ರೆಕಾರ್ಡ್ ಮಾಡೋಕ್ಕೆ ಕಷ್ಟ ಆಗ್ಬೋದು. ಸೊ ಹೆಡ್ಫೋನ್ಸ್ ಇದ್ದರೆ ಯೂಸ್ ಆಗುತ್ತೆ ಅಂತ. ಇನ್ನು ಇಲ್ಲಿ ಡೀಟೇಲ್ ಓವರ್ ಸ್ಪೀಕ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಲೈಕ್ ನೀಟಾಗಿ ಹೇಳೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ವಾಟ್ ಯು ಡೋಂಟ್ ನೀಡ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಏನು ಬೇಕಾಗಿರೋದಿಲ್ಲ ಅಂದರೆ ಟು ಹ್ಯಾವ್ ಅ ಲೈಕ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅನ್ನೋದು ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಡಿಗ್ರಿನೂ ನಿಮಗೆ ಬೇಕಾಗಿಲ್ಲ, ಜಸ್ಟ್ 10th ಓದಿದ್ದೀವಿ, ನಾವು 12th ಪಾಸ್ ಆಗಿದ್ದೀವಿ ಅಷ್ಟೇ, ನಮಗೆ ಇಂಗ್ಲೀಷ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಆಮೇಲೆ ಟು ಪೇ ಎನಿಥಿಂಗ್ ಆರ್ ಎವರ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಯಾವುದೇ ರೀತಿ ಪೇಮೆಂಟ್ಸ್ನ ಮಾಡೋ ನೆಸೆಸಿಟಿ ಇಲ್ಲ. ಯಾವುದೇ ರೀತಿ ರಿಜಿಸ್ಟ್ರೇಷನ್ ಫೀಸ್ ಆಗಿರ್ಬೋದು, ಡೆಪಾಸಿಟ್ಸ್ ಆಗಿರ್ಬೋದು, ಯಾವುದೇ ರೀತಿ ಫೀಸ್ ಕೇಳಿದ್ರು ನೀವು ಇಲ್ಲಿ ಕೊಡೋ ನೆಸೆಸಿಟಿ ಇಲ್ಲ ಅಂತ ಹೇಳ್ತಾರೆ. ಟು ಬಿ ಫ್ರೀ ಅಟ್ ಸೆಟ್ ಆರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಯಾವಾಗ ಫ್ರೀ ಆಗಿರ್ತೀರಾ ಆವಾಗ ನೀವು ಇಲ್ಲಿ ಈ ಕೆಲಸನ ಮಾಡ್ಬೋದು. ಹಾಗೆ ಸಾಕಷ್ಟು ಜನಕ್ಕೆ ಈ ರೋಲ್ ಬಗ್ಗೆ ಕೆಲವೊಂದಷ್ಟು ಕ್ವೆಶನ್ಸ್ಗಳಿರುತ್ತೆ, ಅದನ್ನು ಕೂಡ ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದಾರೆ. ಅದನ್ನು ನೀವು ಚೆಕ್ಔಟ್ನ ಮಾಡ್ಬೋದು. ಹೌ ಮಚ್ ಕ್ಯಾನ್ ಐ ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಆಸ್ ಮಚ್ ಯು ವಾಂಟ್ಸ್, ನೋ ಮಿನಿಮಮ್ ಆನ್ ನೋ ಶೆಡ್ಯೂಲ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮ್ಗೆ ಇಲ್ಲಿ ಎಷ್ಟೊತ್ತು ಬೇಕು, ಯಾವಾಗ ಕೆಲಸ ಮಾಡ್ಬೇಕನ್ಸುತ್ತೆ ಆವಾಗ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಐ ಆಮ್ ಪೇಡ್ ಅಂತ ಕೊಟ್ಟಿದ್ದಾರೆ ಇನ್ $US. ನಿಮಗೆ ಪೇಪಾಲಲ್ಲಿ ಅಥವಾ ಪೇ ಒನ್ನಲ್ಲಿ ನಿಮ್ಮ ಅಮೌಂಟ್ ನಿಮಗೆ ಬಂದು ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ಇರುತ್ತೆ ಅಂದರೆ ಈಗ ನೀವು ಕೇಳಿರ್ಬೋದು ಲೈಕ್ ಆ್ಯಡ್ಸೆನ್ಸ್ ಅಕೌಂಟ್ ಅಂತ ಎಲ್ಲ, ಅದೇ ರೀತಿ ಪೇಪಾಲ್ ಅಥವಾ ಈ ಅಕೌಂಟ್ ಇರುತ್ತೆ. ಸೇಮ್ ಅದನ್ನು ಕ್ರಿಯೇಟ್ ಮಾಡ್ಕೋಬೇಕಷ್ಟೇ. ಆಮೇಲೆ ಡು ಐ ನೀಡ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ, ನೋ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಕ್ವಾಲಿಫಿಕೇಷನ್ಸ್ ಬೇಕಾಗಿಲ್ಲ, ಯಾವುದೇ ಡಿಗ್ರೀಸ್ಗಳು ಇಲ್ಲಿ ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ವಾಟ್ ಸಾಫ್ಟ್ವೇರ್ ಡು ಐ ನೀಡ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ್ದಾರ ಸಾಫ್ಟ್ವೇರ್ಸ್ಗಳನ್ನ ನೀವು ಡೌನ್ಲೋಡ್ ಮಾಡಬೇಕಾ ಅಂದರೆ ಯಾವುದು ಕೂಡ ಇಲ್ಲ, ಜಸ್ಟ್ ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ಕೂಡ ನೀವು ಇಲ್ಲಿ ಮಾಡ್ಬೋದು, ಅಥವಾ ಯಾವ್ದಾದ್ರು ಒಂದು ಬ್ರೌಸರಿಂದ ಕೂಡ ನೀವು ಇಲ್ಲಿ ಇದನ್ನ ಮಾಡ್ಬೋದು. ಬಟ್ ಒಂದು ಹೆಡ್ಫೋನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಅವು ಲಾಂಗ್ ಆರ್ ದ ರೆಕಾರ್ಡಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟು ಲಾಂಗ್ ಇರ್ಬೋದು ರೆಕಾರ್ಡಿಂಗ್ಸ್ ಅಂತ ಕೊಟ್ಟರೆ, ಲಾಂಗ್ ಫಾರ್ಮ್ಸ್ ಇರುತ್ತೆ ಲೈಕ್ ಇಂಟರ್ವ್ಯೂಸ್ಗಳು ಅಥವಾ ಯಾವ್ದಾದ್ರು ರನ್ನಿಂಗ್ ಪಾಡ್ಕಾಸ್ಟ್ ಫ್ಯೂ ಮಿನಿಟ್ಸ್ ಇರುತ್ತಲ್ಲ ಆ ರೀತಿಯಾಗಿರುತ್ತೆ. ಲೈಕ್ ಅದನ್ನು ನೀವು ಮಾಡ್ತಾ ಹೋಗಬೇಕು ಫೈಲ್ಸ್ಗಳು ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಫ್ ಐ ಮೇಕ್ ಮಿಸ್ಟೇಕ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಮಿಸ್ಟೇಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಯೋರ್ ಫಸ್ಟ್ ಫೈಲ್ ಆರ್ ರಿಸೀವ್ಡ್ ಆನ್ ಯೋರ್ ಗೆಟ್ ಫೀಡ್ಬ್ಯಾಕ್ಸ್. ಸೊ ನಿಮ್ಮೆಲ್ಲ ಫಸ್ಟ್ ಫೈಲ್ಗಳು ನಿಮ್ಮನ್ನ ರಿಸೀವ್ ಮಾಡೋದು ಅದು ಕಂಪ್ಲೀಟ್ಲಿ ಫೀಡ್ಬ್ಯಾಕ್ ಕೊಡೋದಕ್ಕೆ ಅಂತಲೇ ಮಾಡ್ತಾರೆ. ಸೊ ಆ ಫೀಡ್ಬ್ಯಾಕಲ್ಲಿ ನೀವು ಏನು ಮಿಸ್ಟೇಕ್ಸ್ ಮಾಡಿದ್ದೀರಾ, ಏನು ಇಂಪ್ರೂವ್ ಮಾಡಬೇಕು, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಅರ್ಲಿ ವರ್ಕ್ನ ಸ್ಟಾರ್ಟ್ ಮಾಡಿ ನಿಮ್ಮ ಪ್ರಾಜೆಕ್ಟ್ಸ್ನ ನೀವು ಚೆನ್ನಾಗಿ ಮಾಡ್ಬೋದು ಅಂತ. ವಾಟ್ ಇಫ್ ಐ ಆಮ್ ನಾಟ್ ಅಕ್ಸೆಪ್ಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಏನಾದರೂ ಆ ಪ್ರಾಜೆಕ್ಟ್ಗೆ ಅಕ್ಸೆಪ್ಟ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಯು ಕೀಪ್ ಯುವರ್ ಅಕೌಂಟ್ ಆ್ಯಂಡ್ ವಿ ಪಾಯಿಂಟ್ ಯು ಟು, ಅಂದರೆ ನೀವು ಈಗ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ತಿರಲ್ಲ ಅದನ್ನು ಹಾಗೆ ಇಟ್ಕೊಳ್ಳಿ, ಡಿಲೀಟ್ ಮಾಡಬೇಕು ಅಥವಾ ಎಕ್ಸಿಟ್ ಆಗಬೇಕು ಅನ್ನೋ ನೆಸೆಸಿಟಿ ಇಲ್ಲ. ನಿಮ್ಮ ಫೀಚರ್ಸ್ಗೆ ಯಾವ ಪ್ರಾಜೆಕ್ಟ್ಸ್ ಓಕೆ ಆಗುತ್ತೆ ಅಥವಾ ಯಾವ ಪ್ರಾಜೆಕ್ಟ್ಸ್ ಹೊಸದು ಬರುತ್ತೆ ಅದನ್ನೆಲ್ಲ ನಾವು ನಿಮಗೆ ಕಳಿಸ್ಕೊಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್ಸ್. ಇನ್ನು ಹೇಗೆ ಅಪ್ಲೈನ ಮಾಡಬೇಕು ಅಂದರೆ ಜಸ್ಟ್ ಇಲ್ಲಿ ಕ್ಲಿಕ್ನ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ವೆಯ್ಟ್ ಮಾಡಿ ನೀವು ಇಲ್ಲಿ ಲಾಗಿನ್ನ ಆಗಬೇಕಾಗಿರುತ್ತೆ. ಸೊ ಇಲ್ಲಿ ಲಾಗಿನ್ ಆಗೋದಕ್ಕೆ ನಿಮಗೆ ನಿಮ್ಮ ಇಮೇಲ್ ಬೇಕಾಗಿರುತ್ತೆ, ನಿಮ್ಮ ಫಸ್ಟ್ ನೇಮ್, ನಿಮ್ಮ ಲಾಸ್ಟ್ ನೇಮ್, ಹಾಗೆ 2 ಪಾಸ್ವರ್ಡ್ನ ನೀವು ಇಲ್ಲಿ 2 ಅಲ್ಲ ಒಂದೇ ಪಾಸ್ವರ್ಡ್ನ ಹಾಕಬೇಕು. ಅದನ್ನು ಇಲ್ಲಿ ಕನ್ಫರ್ಮ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ನಾನು ಕೂಡ ಇಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಿ ನಿಮಗೆ ತೋರಿಸ್ಕೊಡ್ತೇನೆ. ಅದಾದಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಐ ಆಮ್ ಅ ರೋಬೋಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಅದಾದಮೇಲೆ ಇಲ್ಲಿ ನೀವು ಇದನ್ನು ಸೆಲೆಕ್ಟ್ನ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವೆರಡನ್ನ ಸೆಲೆಕ್ಟ್ನ ಮಾಡಬೇಕು, ನೆಕ್ಸ್ಟ್ ಅಂತ ಕೊಡಬೇಕು. ಅದಾದಮೇಲೆ ಫಾಕ್ಸ್ ಕೇಳುತ್ತೆ, ಫಾಕ್ಸಲ್ಲಿದೆ ನೀವು ಸೆಲೆಕ್ಟ್ನ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕಾಗಿರುತ್ತೆ. ಅದಾದಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಕೊಟ್ಟಿರುವಂಥ ಇಮೇಲ್ ಅಥವಾ ಆ ಒಂದು ಇಮೇಲ್ಗೆ ಒಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಸೊ ನಾನು ಕೂಡ ನನಗೆ ಬಂದಿರುವಂಥ ಒಂದು OTPನ ನಾನಿಲ್ಲಿ ಹಾಕಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಾನು ಯಾವುದು OTPನ ರಿಸೀವ್ ಮಾಡಿಲ್ಲ.
ಸೊ ಇಲ್ಲಿ ಬಂದಂಥ ಒ ಟಿ ಪಿನ ಹಾಕಿದ್ಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಯುವರ್ ಡಿವೈಸ್ ಪಾಸ್ವರ್ಡ್ ಅದನ್ನು ನೀವು ಸೆಟ್ ಮಾಡ್ಕೊಬೇಕು, ಅಥವಾ ವರ್ಕ್ ವಿತ್ ಸೈನಿಂಗ್ ಅದು ಕೂಡ ಇರುತ್ತೆ. ಜಸ್ಟ್ ಕೆಳಗೆ ಕ್ಲಿಕ್ನ ಮಾಡಿ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ನೀವು ಮೊಬೈಲ್ ಫೋನಿಂದ ಮಾಡ್ತಾ ಇದ್ದೀರಾ ಅಂದರೆ ಇದನ್ನು ನೀವು ಸೆಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಜಸ್ಟ್ ಸ್ಕಿಪ್ ಅಂತ ಮಾಡಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅದಾದಮೇಲೆ ಟೆಸ್ಟ್ ಆಫ್ ಯೂಸ್ ಅಂತ ಕೊಟ್ಟಿದ್ದಾರೆ, ಟೀಮ್ ಆಫ್ ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಪಾಸ್ಔಟ್ನ ಮಾಡ್ತಾ ಹೋಗಬೇಕಾಗಿರುತ್ತೆ. ಸೊ ಇಲ್ಲಿ ನೀವು ವ್ಯೂ ಅಂತ ಕ್ಲಿಕ್ನ ಮಾಡಿದ್ರೆ ನಿಮಗೆ ಕೆಲವೊಂದಷ್ಟು ಲೈಕ್ ಏನು ಹೇಳ್ತಾರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಅಥವಾ ಅವ್ರದ್ದು ಏನು ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅದೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇರುತ್ತೆ. ಇಲ್ಲಿ ನೀವು ಅಗ್ರಿ ಅಂತ ಕೊಡಬೇಕು. ಸೆಕೆಂಡ್ ಒಂದು ಕೂಡ ಅವರ ಪಾಲಿಸೀಸ್ ಆಗಿರ್ಬೋದು, ಅವ್ರದ್ದು ಲೈಕ್ ಹೇಗೆ ವರ್ಕ್ ಆಗುತ್ತೆ ಅದೆಲ್ಲ ಕೂಡ ಜಸ್ಟ್ ಅದಿರುತ್ತೆ, ಅದರ ರಿಲೇಟೆಡ್ ಇರುತ್ತೆ. ಸೊ ಅದನ್ನು ಕೂಡ ನೀವು ಬೇಕಾದ್ರೆ ಓದ್ಬೋದು, ಇಲ್ಲಾಂದರೆ ಕಂಪ್ಲೀಟ್ಲಿ ಕೆಳಗೆ ಸ್ಕ್ರೋಲ್ ಡೌನ್ನ ಮಾಡಿ ನೀವು ಐ ಅಗ್ರಿ ಅಂತ ಕ್ಲಿಕ್ನ ಮಾಡ್ಬೋದಾಗಿರುತ್ತೆ ಅಷ್ಟೇ. ಸೊ ಅದಾದಮೇಲೆ ಇದೇ ರೀತಿ ಎಲ್ಲನೂ ಕೂಡ ನೀವು ಕೆಳಗೆ ಕಂಪ್ಲೀಟಾಗಿ ಸ್ಕ್ರೋಲ್ ಡೌನ್ನ ಮಾಡಿ ಓಕೆ ಓಕೆ ಅಂತ ಕೊಡಬೇಕು. ಸೊ ಅದಾದಮೇಲೆ ಇಲ್ಲಿ ಐ ಅಗ್ರಿ ಅಂತ ಕೊಟ್ಟರೆ ಇದು ಕಂಪ್ಲೀಟಾಗಿ ನೆಕ್ಸ್ಟ್ ಇಂಟರ್ಫೇಸ್ ನಿಮಗೆ ಶೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಅವರ ಡ್ಯಾಶ್ಬೋರ್ಡ್ ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿಂದ ನೀವು ಜಾಬ್ಸ್ಗಳಿಗೆ ಅಪ್ಲೈನ ಮಾಡ್ಬೋದು. ಜಾಬ್ಸ್ಗಳಿಗೆ ಅಪ್ಲೈ ಮಾಡ್ಬೋದು ಅನ್ನೋದಕ್ಕಿಂತ ಅವರ ಪೋಸ್ಟ್ಗಳಿಗೆ ಅಥವಾ ಅವರ ಟಾಸ್ಕ್ಗಳಿಗೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ನೀವಿಲ್ಲಿ ಈ ಇಂಟರ್ಫೇಸ್ಗೆ ಬರೋದಕ್ಕೆ ಇಲ್ಲಿ ಸೈಡಲ್ಲಿ ನಿಮಗೆ ಜಾಬ್ಸ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಅಪ್ಲೈ ಫಾರ್ ಜಾಬ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ಕ್ಯಾಟಗರಿ ಅಥವಾ ಲೊಕೇಶನಿಂದ ಕೂಡ ನೀವು ಇಲ್ಲಿ ಲೈಕ್ ಸರ್ಚ್ನ ಮಾಡಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಂಡಿಯಾ ಅಂತ ಸರ್ಚ್ ಮಾಡಿದ್ರೆ ಇಂಡಿಯನ್ಸ್ಗೆ ಇರುವಂಥ ಎಲ್ಲ ಟಾಸ್ಕ್ಗಳು ಕೂಡ ಇಲ್ಲಿ ಶೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಡೇಟಾ ಹಿಂದಿಯಲ್ಲಿ ಬೇಕಾಗಿದೆ, ಇದು ಇಂಗ್ಲೀಷಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟೆ ಅಲ್ವಾ. ಸೊ ಆ ರೀತಿ ಇದು ಇಂಗ್ಲೀಷಲ್ಲಿ ಇರುವಂಥ ರೋಲ್ ಆಗಿದೆ. ಹಾಗೆ ಸಾಕಷ್ಟು ಮ್ಯಾಪಿಂಗ್ ಇದೆ ಕೂಡ. ಸೊ ಇದೊಂದು ಮಿಲ್ಕಿ ವೇ ಮ್ಯಾಪಿಂಗ್ ನಾನು ನಿಮಗೆ ಲಾಸ್ಟ್ ಸುಮಾರು ವೀಡಿಯೋಸ್ಗಳಲ್ಲಿ ಈ ರೋಲ್ ಬಗ್ಗೆ ಕೂಡ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಅದನ್ನು ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ, ಲೈಕ್ ಅವರ ಮ್ಯಾಪಿಂಗ್ ರಿಲೇಟೆಡ್ ಏನು ಇನ್ಫಾರ್ಮೇಷನ್ಸ್ ಇರುತ್ತೆ ಅದನ್ನು ಫಿಲ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಹತ್ರ ಇರುವಂಥ ಒಂದು ವೆಲ್ ನೋನ್ ಶಾಪ್ಗಳು ಅಡ್ರೆಸ್ ಆಗಿರ್ಬೋದು, ಅಥವಾ ಆ ನೇಮ್ ಆಗಿರ್ಬೋದು, ಅದೆಲ್ಲ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡುವಂಥದ್ದು, ಫಿಲ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ರೋಲ್ಗೆ ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ಜಸ್ಟ್ ಅಪ್ಲೈ ನಾವು ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇಲ್ಲ ಅಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟೆ ಅಲ್ಲ, ಸೊ ಆ ಆಪ್ಷನ್ಗೂ ಕೂಡ ನೀವು ಕ್ಲಿಕ್ನ ಮಾಡ್ಬೋದು. ಸೊ ಇಲ್ಲಿ ನೀವು ಅಪ್ಲೈ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ರೆಸ್ಯೂಮ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಅಪ್ಲೋಡ್ ರೆಸ್ಯೂಮ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮ್ಮ ಲ್ಯಾಪ್ಟಾಪಲ್ಲಿ ಇರುವಂಥದ್ದು ಅಥವಾ ನಿಮ್ಮ ಡಿವೈಸಲ್ಲಿ ಇರುವಂಥ ಫೈಲ್ಸ್ಗಳನ್ನ ತೋರಿಸುತ್ತೆ. ಆಟೋಮೆಟಿಕ್ಕಾಗಿ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಅಪ್ಲೋಡ್ನ ಮಾಡಬೇಕು. ಅದಾದಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ನ ಮಾಡಿದ್ಮೇಲೆ ಅದು ನೆಕ್ಸ್ಟ್ ಇಂಟರ್ಫೇಸ್ಗೆ ಕರ್ಕೊಂಡು ಬರುತ್ತೆ. ಸೊ ಅಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಬೇಕು. ನೀವು ಇಲ್ಲಿ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ನಿಮಗೆ ನಿಮ್ಮ ಫುಲ್ ನೇಮ್ ಕೇಳುತ್ತೆ, ನಿಮ್ಮ ಫುಲ್ ನೇಮ್ ಕೊಡಿ. ಅದಾದಮೇಲೆ ನಿಮ್ಮ ಕಂಟ್ರಿ ಕೊಡಬೇಕು, ನಿಮ್ಮ ಸ್ಟೇಟ್ ಕೊಡಬೇಕು, ನಿಮ್ಮ ಸಿಟಿ ಯಾವುದಿದೆ ಲೈಕ್ ಬ್ಯಾಂಗ್ಳೂರ ಮೈಸೂರು ಅದನ್ನು ಕೊಡಬೇಕು. ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಡಬೇಕಾಗಿರುತ್ತೆ. ಅದಾದಮೇಲೆ ನೀವು ಇಲ್ಲಿ ನಿಮ್ಮ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ. ಸೊ ಇಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಮ್ಯಾಕ್ಸಿಮಮ್ ಅಟ್ಲೀಸ್ಟ್ 3 ಲ್ಯಾಂಗ್ವೇಜಸ್ಗಳನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಕ್ಲಿಕ್ನ ಮಾಡಿ ಕೆಳಗೆ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಬೇಕಾಗಿರುತ್ತೆ. ನಿಮಗೆ ಇಂಗ್ಲೀಷ್, ಕನ್ನಡ ಎಲ್ಲ ಕೂಡ ಬರುತ್ತೆ. ಅದರಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಬೆಂಗಾಲಿ, ಹಿಂದಿ ಎಲ್ಲ ಕೂಡ ಇರುತ್ತೆ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳೋ ಆಪ್ಷನ್ ನಿಮಗಿಲ್ಲಿರುತ್ತೆ. ಇಂಗ್ಲೀಷಲ್ಲೇ ನಿಮಗೆ ಸಾಕಷ್ಟು ಸ್ಟೇಟ್ಗಳಿರುತ್ತೆ, ಬಟ್ ನೀವು ಇಲ್ಲಿ ಇಂಡಿಯಾ ಇಂಗ್ಲೀಷ್ ಅಂತ ಬಂದರೆ ನೋಡಿ ಈ ಥರ ನೀವು ಸೆಲೆಕ್ಟ್ನ ಮಾಡ್ಕೊಬೇಕು. ಸೊ ಅದು ಆಟೋಮೆಟಿಕ್ಕಾಗಿ ಅಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ಮತ್ತೆ ನೀವು ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ ಕನ್ನಡ ಬರುತ್ತೆ. ಸೊ ಕೆಗೆ ಬಂದರೆ ನೀವು ಕನ್ನಡ ಕೂಡ ಸಿಗುತ್ತೆ. ಜಸ್ಟ್ ಅ ಮಿನಿಟ್, ಕನ್ನಡ ಇನ್ ಇಂಡಿಯಾ ಅದನ್ನು ನೀವು ಸೆಲೆಕ್ಟ್ನ ಮಾಡ್ಕೊಬೇಕು. ಸೊ ಅವೆರಡು ಇಲ್ಲಿ ಬಂತು. ಇನ್ನು ಸ್ಪೋಕನ್ ಯಾವ್ದು ಬರುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ಇಲ್ಲಿ ನೀವು ಕನ್ನಡ ಕೂಡ ಮಾಡ್ಬೋದು ಅಥವಾ ಲೈಕ್ ಇಂಗ್ಲೀಷ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಇಂಗ್ಲೀಷ್ ಹಾಕ್ತೀನಿ, ಯಾಕಂದರೆ ಮೇನಾಗಿ ಇಂಗ್ಲೀಷ್ಗೆ ಅವರು ಹೈಯರಿಂಗ್ನ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಇಂಗ್ಲೀಷ್ ಅಂತ ಹಾಕ್ತೀನಿ. ಸ್ವಲ್ಪ ಟೈಮ್ ಹಿಡಿಬೋದು, ಬಟ್ ಕರೆಕ್ಟಾಗಿ ನೀವು ಹಾಕಬೇಕಾಗಿರುತ್ತೆ. ಪ್ರೊಫೆಷ್ನಲ್ ಕೇಳ್ತಾ ಇದೆ, ಫ್ಲೂಯೆನ್ಸಿ ಹಾಕ್ಬೋದು ನೀವು. ಸೊ ಅದಾದಮೇಲೆ ಇಲ್ಲಿ ಕೆಳಗೆ ಇಲ್ಲಿ ಸ್ಕ್ರೋಲ್ ಡೌನ್ನ ಮಾಡಬೇಕು. ಇಲ್ಲಿ ನೀವು ಲೈಕ್ ಲೀಗಲ್ ಇದೆಯಾ ಇಲ್ವಾ ಅಂತ ಕೇಳ್ತದೆ. ಸೊ ನೀವು ಇಂಡಿಯನ್ಸ್ ಆಗಿರೋದ್ರಿಂದ ಇದ್ರದ್ದು ನೆಸೆಸಿಟಿ ನಿಮ್ಗೆ ಇಲ್ಲಿ ಬರೋದಿಲ್ಲ. ಅದಾದಮೇಲೆ ನೀವು ಇಲ್ಲಿ ಜಸ್ಟ್ ಕೆಳಗೆ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ನಿಮ್ಮ ಎಜುಕೇಷನ್ಸ್, ನಿಮ್ಮ ಡಿಗ್ರಿನ ಕೇಳುತ್ತೆ, ಅದನ್ನು ನೀವು ಇಲ್ಲಿ ಫಿಲ್ ಮಾಡಬೇಕು. ಏನು ಓದಿದ್ರಾ, ಹೈಸ್ಕೂಲಾ ಅಥವಾ ನನ್ನ ಅಥವಾ ಬ್ಯಾಚುಲರ್ ಡಿಗ್ರೀಸ್ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಫೀಲ್ಡ್ ಯಾವುದು ಅಂತ ಕೇಳ್ತದೆ. ಸೊ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೇಕಾಗಿರುತ್ತೆ. ನಂದು ಕಾಮರ್ಸ್ ಆಗಿರೋದ್ರಿಂದ ನಾನು ಕಾಮರ್ಸ್ನ ಸೆಲೆಕ್ಟ್ ಮಾಡ್ಕೊತೀನಿ. ಜಸ್ಟ್ ಅ ಮಿನಿಟ್.
ಇಲ್ಲಿ ಕಾಮರ್ಸ್ ಏನಾದ್ರು ಇಲ್ಲ ಅಂದರೆ ನೀವು ಬಿಸ್ನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಕೂಡ ಸೆಲೆಕ್ಟ್ನ ಮಾಡ್ಕೊಬೋದು. ಅದಾದಮೇಲೆ ನಿಮ್ಮ ಸರ್ಟಿಫಿಕೇಟ್ ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ನೀವು ಇಲ್ಲಿ ಅಪ್ಲೋಡ್ನ ಮಾಡಬೇಕಾಗುತ್ತೆ. ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಿ ಅದಾದಮೇಲೆ ಕಂಟಿನ್ಯೂ ಅನ್ನೋದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಆವಾಗ ನಿಮ್ಮ ರೆಸ್ಯೂಮ್ ಹಾಗೆ ನಿಮ್ಮ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಗಿ ಇಲ್ಲಿ ಸೆಟ್ ಆಗುತ್ತೆ. ಅದಾದಮೇಲೆ ವೆರಿಫಿಕೇಷನ್ ಇಲ್ಲಿ ಕೂಡ ನೀವು ಸ್ಟಾರ್ಟ್ ಅಂತ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮ್ಮ ಲೀಗಲ್ ನೇಮ್ ಕೇಳುತ್ತೆ, ಅದನ್ನು ಕೊಡಬೇಕು. ಅದಾದಮೇಲೆ ನೀವು ಇಲ್ಲಿ ಒಂದು ನಿಮ್ಮ ಗೌರ್ಮೆಂಟ್ ಪ್ರೂಫ್ ಲೈಕ್ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಅದನ್ನು ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಸೊ ಅದನ್ನು ಪ್ರೊಸೀಡ್ ಅಂತ ನೀವು ಕೊಡಬೇಕು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನನ್ನ ನೇಮ್ ಅಥವಾ ಯಾವ್ದಾದ್ರು ಕೊಟ್ಟು ನಾನು ನಿಮಗೆ ಒಂದ್ಸಲ ತೋರಿಸ್ಕೊಡ್ತೀನಿ. ಸೊ ಇಲ್ಲ ಅಂದರೆ ಜಸ್ಟ್ ಇಲ್ಲಿ ನಿಮ್ಮ ನೇಮ್ನ ಕೊಡಬೇಕು, ಗೌರ್ಮೆಂಟ್ ವೆರಿಫಿಕೇಷನ್ಸ್ನ ಕೊಟ್ಟು ಜಸ್ಟ್ ಪ್ರೊಸೀಡ್ ಅಂತ ಕೊಟ್ಟರೆ ಅದು ಆಟೋಮೆಟಿಕ್ ಆಗಿ ತಗೊಳುತ್ತೆ. ಅದಾದಮೇಲೆ ಇಲ್ಲಿ ನಿಮಗೆ ಇನ್ ನೆಕ್ಸ್ಟ್ ಪ್ರೋಸೆಸ್ ಅಪ್ಲೈ ಆ ರೀತಿ ನಿಮಗೆ ಬರುತ್ತೆ. ಅದನ್ನು ಕ್ಲಿಕ್ನ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಅಪ್ಲೈ ಆಗುತ್ತೆ. ಜಾಬ್ ಅಪ್ಲಿಕೇಶನ್ ಸೆಂಡ್ ಆದಮೇಲೆ ನಿಮ್ಮ ಸರ್ಟಿಫಿಕೇಟ್ ಬರುತ್ತೆ, ಸೈನ್ ಇನ್ ಆಗುತ್ತೆ, ICH ಸಿಗ್ನೇಚರ್, ಈ ರೀತಿ ನಿಮಗೆ ನೆಕ್ಸ್ಟ್ ಸ್ಟೆಪ್ಸ್ ಬರ್ತಾ ಹೋಗುತ್ತೆ. ಸೊ ನಾನು ಇಲ್ಲಿ ನನ್ನ ಮಾರ್ಕ್ಸ್ ಕಾರ್ಡ್ ಇಲ್ಲದೆ ಇರೋದ್ರಿಂದ ನಾನು ಅದನ್ನು ಹಾಕಿ ನಿಮಗೆ ತೋರಿಸ್ಕೊಡೋಕ್ಕಾಗ್ತಾಯಿಲ್ಲ. ಇದ್ದಿದ್ರೆ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೆ. ಸೊ ನಿಮಗೆ ಇದು ಬಿಟ್ಟು ಬೇರೆ ಏನಾದ್ರು ಡೌಟ್ಸ್ಗಳಿದೆ, ಕ್ವೆಶನ್ಸ್ಗಳಿದೆ ಅಥವಾ ನಿಮ್ಗೆ ಬೇರೆ ಕ್ವೆಶನ್ಸ್ಗಳು ಏನಾರು ಕೇಳ್ತು ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮಗೆ ಅಲ್ಲಿ ಕ್ಲಾರಿಫೈ ಮಾಡಿ ಕೊಡೋದಕ್ಕೆ ಟ್ರೈನ ಮಾಡ್ತೀನಿ. ಇಲ್ಲಿ ಒಂದ್ಸಲ ನೀವು ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಇಮೇಲ್ಗೆ ಅಥವಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ. ಸೊ ಆದಷ್ಟು ನಿಮಗೆ ಇಮೇಲ್ ಬರೋದ್ರಿಂದ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ಲೆಸ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದು ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.